ಈ ನಡುವೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ, ಸಿಎಂ ಪತ್ನಿ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ಮುಗೀತು, ಅದಕ್ಕೂ ಸಿಎಂ ಸಿದ್ದರಾಮಯ್ಯನವರಿಗೂ ಸಂಬಂಧ ಇಲ್ಲ ಅಂತ ಮಾತನಾಡಿರ್ತಕ್ಕಂಥದ್ದು. ಪಬ್ಲಿಕ್ ಟಿವಿಗೆ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಬೇಕಾಗಿಲ್ಲ, ಇಡಿ ಕೇಸ್ ದಾಖಲಿಸಿಕೊಂಡಿದೆ, ತನಿಖೆ ಆಗಲಿ, ರಿಪೋರ್ಟ್ ಕೊಡಲಿ, ನಾವೆಲ್ಲ ಸಿಎಂ ಜೊತೆಗಿದ್ದೀವಿ ಅಂತ ಅವರ ಪರವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಸತೀಶ್ ಜಾರಕಿಹೊಳಿ. ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದ್ದಾವೆ. ಇಡಿ ಎಂಟ್ರಿ ಆಗಿದೆ ಮೂಡಾ ಕೇಸ್ನಲ್ಲಿ ಎನ್ನುವಂಥದ್ದು, ಮತ್ತೆ ರಾಜೀನಾಮೆ ಕೊಡಬೇಕಂತ ವಿಪಕ್ಷಗಳು ಆಗ್ರಹ ಮಾಡ್ತಿದ್ದಾವೆ. ಏನು ಹೇಳ್ತೀರಾ ಸರ್? ನೋಡಿ, ರಾಜೀನಾಮೆ ಕೊಡುವಂತೆ ಸಹಜವಾಗಿ ಪಕ್ಷ ಕೇಳಕಾತಾರ. ಅವ್ರು ಏನು ಸಣ್ಣದಿರಲಿ ದೊಡ್ಡದಿರಲಿ ಅದಕ್ಕೆ ಈಗಾಗಲೇ ಸಿ ಎಂ ಅವರು ಹೈಕಮಾಂಡು ನಾವು ಸ್ಪಷ್ಟಪಡಿಸಿದ್ವಿ, ಯಾರು ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋಲ್ಲ ಅಂತ. ಸೊ ಹೇಳಿದ್ಮ್ಯಾಗ ಅದು ವಿಷಯ ಅಲ್ಲಿಗೆ ಮುಗಿದಿದೆ. ಇನ್ನು ನೀವು ಎನ್ಕ್ವೈರಿ ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ. ಒಂದು ಕಡೆ ಲೋಕಾಯುಕ್ತ ಮಾಡ್ತದೆ, ಇನ್ನೊಂದು ಕಡೆ ಇಡಿ ಅವ್ರು ಮಾಡ್ತಿದ್ದಾರೆ. ಸೊ ಅವ್ರು ಮಾಡಲಿಕ್ಕೆ ಅವ್ರಿಗೆ ಸ್ವತಂತ್ರವಾಗಿದ್ದಾರೆ, ಹಕ್ಕಿದೆ. ಸರ್, ಈಗ ಇಷ್ಟು ದಿನ ಸೈಟ್ ವಾಪಸ್ ಕೊಡಿದ್ರೆ ಈಗ ದಿಢೀರ್ ಅಂತ ವಾಪಸ್ ಕೊಟ್ಟಿದ್ದಾರೆ ಸಿಎಂ ಪತ್ನಿಯವರು ಸೈಟನ್ನು. ಹೀಗಾಗಿ ತಪ್ಪನ್ನು ಒಪ್ಕೊಂಡಿದ್ದಂತೆ, ಹೀಗಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿ JDS ಮಾಡ್ತಿದೆ. ನೋಡಿ, ಅದು ಅವ್ರ ವೈಯಕ್ತಿಕ ವಿಚಾರ. ಅದು ಸಿ ಎಂ ಅವರ ಪತ್ನಿ ನಿರ್ಧಾರ, ಅದು ಸರ್ಕಾರ ನಿರ್ಧಾರ ಅಲ್ಲ, ನಮ್ಮ ನಿರ್ಧಾರ ಅಲ್ಲ, ಸಿ ಎಂ ಅವ್ರ ನಿರ್ಧಾರ ಅಲ್ಲ. ಅದು ಅವ್ರಿಗೆ ಸೈಟ್ ಕೊಟ್ಟರೆ ಅವ್ರು ವಾಪಸ್ ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳು ಬೇರೆ ಅವ್ರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ. ಪತ್ರಿಕಾ ಏನು ಅವ್ರ ಮಂತ್ರಿ ಅದಾರ, ಅವರ ಪತ್ನಿ ಇಲ್ಲ. ಸೊ ಇಂಡೈರೆಕ್ಟ್ ಆಗಿರೋರಿಗೆ ರಾಜೀನಾಮೆ ಕೊಡೋದು ನೀವು ಅಂದ್ರೆ ತನಿಖೆ ಆಗಲಿ, ಲೋಕಾಯುಕ್ತ ರಿಪೋರ್ಟ್ ಕೊಡಲಿ, ಆಮೇಲೆ ನೋಡ್ರಿ ಅದ್ರ ಬಗ್ಗೆ. ಸರ್, ಇಡಿ ಎಂಟ್ರಿ ಆಗಿದೆ, ಇದಕ್ಕೇನು ಹೇಳ್ತೀರಾ ಸರ್? ನೀವು ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಮನಿ ಟ್ರಾನ್ಸಾಕ್ಷನ್ ಬಗ್ಗೆ ಮಾಡ್ತಾರೆ, ಬೇರೆ ಬೇರೆ ಅವ್ರ ಎಂಗಲಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಸೊ ಮಾಡಲಿ, ಮಾಡಿದ್ಮ್ಯಾಗ ಅವರು ಕೋರ್ಟ್ಗೆ ವರದಿ ಸಬ್ಮಿಟ್ ಮಾಡಲೇಬೇಕು. ಅವಾಗ ನೋಡೋ ಅದರಲ್ಲಿ ಏನು ಬರುತ್ತೆ. ನೈತಿಕತೆ ಅನ್ನೋ ಪ್ರಶ್ನೆ ಸರ್, ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಲೋಕಾಯುಕ್ತರ ತನಿಖೆ ಮಾಡುವಂಥ ಸಂದರ್ಭ ಸಿಎಂ ಅವರು ಸ್ಥಾನದಲ್ಲಿ ಇದ್ರೆ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಬಿಜೆಪಿ ಮಾಡ್ತಿದ್ದಾರೆ. ಈಗಾಗಲೇ ಬಿಜೆಪಿ ಸರ್ಕಾರದಲ್ಲಿ ಇಂಥ 10 ವರ್ಷಗಳಲ್ಲಿ ಎಷ್ಟಾಗಿದ್ದಾರೆ. ಅವ್ರ ಮೇಲೆ ಅವರು ಲೋಕಾಯುಕ್ತ ತನಿಖೆ ಮಾಡಿದ್ದಾರೆ, ಅವರು DGಗಳು ಮಾಡಿದ್ದಾರೆ, ಚೀಫ್ ಸೆಕ್ರೆಟರಿ ಅವ್ರ ಮಂತ್ರಿಗಳ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ. ಇದೇನು ಹೊಸದಲ್ಲ, ಇದೇನು ಬೇರೆ ಕಡೆ ಅವರು ಇದ್ದು ತನಿಖೆ ಎದುರಿಸಿದ್ದಾರೆ, ಇಲ್ಲಿ ಕೂಡ ಎದುರಿಸ್ತಾ ಇದ್ದೀವಿ. ಸರ್, ನೀವು ಮಹದೇವಪ್ಪ ಅವರು ಸೇರಿದಂತೆ ಅನೇಕ ಸಚಿವರು ಸಭೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು, ಏನು ವಿಷಯ ಸರ್ ಸಭೆ ವಿಚಾರ? ಏನಿಲ್ಲ, ಏನು ಕೂಡಿದ್ದೀವಿ ಅಷ್ಟೇ, ಏನು ಸಭೆಯಲ್ಲ ಕೂಡಿದ್ದೀವಿ, ಚರ್ಚೆ ಮಾಡ್ತಾ ಇರ್ತೀವಿ, ರಾಜಕೀಯ ಆಗುವ ಬಗ್ಗೆ ಅಷ್ಟೇ. ಸಿಎಂ ಅವರಿಗೆ ಬೆಂಬಲ ಕೊಡುವಂಥ ವಿಚಾರ ಹತ್ತಿರ ದಿನ ಚರ್ಚೆ ಅದಲ್ಲ, ಅದೇನು ಈಗಾಗಲೇ ಬಹಿರಂಗವಾಗಿ ಹೇಳಿದ್ವಿ. ಮುಂದೆ ಕೂಡ ಅವ್ರ ಜೋಡಿ ಗಟ್ಟಿಯಾಗಿ ಇರ್ತೈತಿ, ಎಲ್ಲ ಪಕ್ಷ ಇರ್ತೀವಿ ಅವ್ರ ಜೊತೆ. ಸರ್, ಹಾಗಾದರೆ ಯಾವುದೇ ಕಾರಣಕ್ಕೂ ಸಿಎಂ ಅವರು ರಾಜೀನಾಮೆ ಕೊಡೋಲ್ಲ, ನೀವೆಲ್ಲ ಅವ್ರ ಜೊತೆ ಇರ್ತೀರಾ, ಹೋರಾಟಕ್ಕೆ ಕೈ ಜೋಡಿಸ್ತೀರಾ? ಖಂಡಿತವಾಗಿ ನಾವು ಅವ್ರ ಜೊತೆ ಇರ್ತೀವಿ. ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾಮನ್ ಗಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.